ಆತ್ಮೀಯ ವೀಕ್ಷಕ ಬಂಧುಗಳೇ, ನಮ್ಮ ಜೀವನದಲ್ಲಿ ನಮ್ಮ ಮನಸ್ಥಿತಿ ಅನ್ನುವಂಥದ್ದು ಯಾವ ದಿಕ್ಕಿನೆಡೆ ಸಾಗಬೇಕು ಎನ್ನುವುದೇ ಈ ಒಂದು ಶುಭ ಮುಂಜಾನೆಯ ಯೋಗ ಕುರಿತಾದಂತಹ ಒಂದು ಯೋಗದ ಮಾತುವಿನ ಮಹತ್ವ. ಜೀವನವೆಂಬ ಕಾಲಚಕ್ರ ಸುಸೂತ್ರವಾಗಿ ಸಾಗಿದರೆ ನಮ್ಮ ಜೀವನ ಭಾಳ ಹಸನಾಗುತ್ತದೆ. ಆ ಒಂದು ಸಂದರ್ಭದಲ್ಲಿ ವಿಧೇಯತೆ ನಮಗೆ ಯಾವ ರೀತಿ ಅವಶ್ಯಕವಾಗಿದೆ ಅಂದರೆ, ಮಾನವನ ಜೀವನದಲ್ಲಿ ವಿಧೇಯತೆಯ ಮಹತ್ವ ಬಹಳವಾಗಿದೆ. ಖಾಸಗಿ ಜೀವನ, ಸಾಮಾಜಿಕ ಜೀವನ ಮತ್ತು ಜೀವನದ ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ವಿಧೇಯತೆಯ ಅವಶ್ಯಕತೆ ಬಹಳ ಮಹತ್ವ ಪಡೆದುಕೊಂಡಿದೆ. ವಿಧೇಯತೆ ಇದ್ದರೆ ಅಲ್ಲಿ ಒಬ್ಬನು ತನ್ನ ಕರ್ತವ್ಯವನ್ನು ಮಾಡಲು ಅಥವಾ ತನ್ನ ಜೀವನೋಪಾಯವನ್ನು ಗಳಿಸಲು ಸಹಾಯಕಾರಿಯಾಗುತ್ತದೆ. ಒಬ್ಬ ವ್ಯಕ್ತಿಯ ಹಿರಿತನವನ್ನು ಮೇಲಾಧಿಕಾರಿಗಳು ಪಾಲಿಸಬೇಕಾದಂಥ ಸಂದರ್ಭ ಆ ಒಂದು ವಿಧೇಯತೆಯಿಂದ ನಾವು ಕಲಿತುಕೊಳ್ತೇವೆ. ಇವತ್ತು ಶಿಕ್ಷಕರು ಮಾಡುವಂಥ ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನು ವಿದ್ಯಾರ್ಥಿಗಳು ಪಾಲಿಸಬೇಕು. ವಿಧೇಯತೆಯು ಜೀವನದ ಒಂದು ನಿಯಮವಾಗಿದ್ದರೆ ಜೀವನ ಎಂದೂ ಕೂಡ ಒಳ್ಳೆಯ ಒಂದು ದಿಕ್ಕಿನೆಡೆಗೆ ಸಾಗುತ್ತದೆ. ಈ ರೀತಿ ಮನುಷ್ಯನ ಜೀವನದಲ್ಲಿ ಒಳ್ಳೆಯತನದೊಂದಿಗೆ ವಿಧೇಯತೆ ಇದ್ದರೆ ಮನುಷ್ಯ ಎಲ್ಲ ಒಂದು ಸಂಗತಿಗಳನ್ನು ಅರ್ಥೈಸಿಕೊಳ್ತಾನೆ. ಅದು ಗುರು ಹಿರಿಯರಿಗೆ ಗೌರವಿಸುವ ಮನೋಭಾವನೆ, ನಾನು ನನ್ನದು ಅನ್ನುವುದನ್ನು ಬಿಟ್ಟು ನಾವೆಲ್ಲರೂ ಕೂಡ ಅನ್ನುವಂತಹ ಭಾವನೆಯನ್ನು ಬೆಳೆಸ್ಕೊಳ್ತಾ ಹೋಗಬೇಕು. ನಂತರದಲ್ಲಿ ಈಗ ಜೀವನದಲ್ಲಿ ಸಂತೋಷವನ್ನು ನಾವು ಹೇಗೆ ಒಬ್ಬರಿಂದ ಒಬ್ಬರಿಗೆ ಹರಡಬೇಕನ್ನುವಂಥ ಮಾಹಿತಿ ಪಡ್ಕೊಳ್ಳೋಣ. ಸಂತೋಷವು ಯಾವುದರ ಮೇಲೆಯೂ ಅವಲಂಬಿತವಾಗಿಲ್ಲ. ಅದು ನಿಮ್ಮ ಒಂದು ನಿರ್ಧಾರ ಎಂದು ನೀವು ಗಮನಿಸಿದರೆ ಸಂತೋಷವಾಗಿರಲು ನಿಮಗೆ ನಿಜವಾಗಿ ಏನೂ ಅಗತ್ಯವಿಲ್ಲ. ಇದು ಹೊರಗಿನಿಂದ ಬರುವ ವಸ್ತುವು ಕೂಡ ಅಲ್ಲ, ಅದು ನಮ್ಮೊಳಗಿನಿಂದ ನಾವೇ ಪಡೆದುಕೊಳ್ಳುವಂತಹ ವಸ್ತು ಅದಾಗಿದೆ. ಸಂತೋಷದ ಶಕ್ತಿಯನ್ನು ಹೊರಸೂಸಿಸಿದಾಗ ಅದು ನಿಮ್ಮ ಜೀವನದಲ್ಲಿ ಏನನ್ನು ಆಕರ್ಷಿಸುತ್ತದೆ ಎಂದು ತಿಳಿದರೆ ನೀವು ಬಹಳ ಆಶ್ಚರ್ಯಚಕಿತರಾಗುತ್ತೀರಿ. ಚಿಂತಿಸಬೇಡಿ. ಜೀವನದಲ್ಲಿ ಮನುಷ್ಯ ಸದಾ ಸಂತೋಷದಿಂದಿದ್ದರೆ ಪ್ರತಿಯೊಂದು ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಈಗಲೇ ನಿರ್ಧರಿಸಿ ಸಂತೋಷವಾಗಿ ಒಳ್ಳೆಯ ಮನಸ್ಥಿತಿಯನ್ನು ನಾವು ಪಡೆದುಕೊಂಡಾಗ, ನಾನು ಸಂತೋಷವಾಗಿರುವುದನ್ನು ಆಯ್ಕೆ ಮಾಡಿಕೊಂಡಿರುವುದರಿಂದ ನಾನು ಸಂತೋಷವಾಗಿದ್ದೇನೆ, ಪ್ರತಿದಿನ ನಾನು ಸಂತೋಷವಾಗಿರುತ್ತೇನೆ ಎನ್ನುವ ಮನಸ್ಥಿತಿಯನ್ನು ಸದಾ ನಾವು ಇಟ್ಕೊಂಡಿರಬೇಕು. ಇಂಥ ಸಂತೋಷಮಯ ಜೀವನ, ಆನಂದಮಯ ಜೀವನ, ಒಳ್ಳೆಯ ನಗುತ್ತಾ ಇತರರೊಂದಿಗೆ ಒಳ್ಳೆಯ ಭಾವನೆಯಿಂದಿರುವಂತಹ ಸಂತೋಷಮಯ ಜೀವನ ಸದಾ ನಮ್ಮನ್ನು ಹಸನ್ಮುಖಿಗಳನ್ನಾಗಿಸುತ್ತದೆ. ಜೀವನದಲ್ಲಿ ಬಂದಂತಹ ಸಂಕಷ್ಟಗಳನ್ನು ಆನಂದಮಯವಾಗಿ ಅವುಗಳನ್ನು ಎದುರಿಸುವಂತಹ ತಾಳ್ಮೆಯ ಶಕ್ತಿ ನಮ್ಮದಾಗುತ್ತದೆ. ಯಾವತ್ತೂ ಕೂಡ ಸಂತೋಷದಿಂದ ಇದ್ದಾಗ ಮನುಷ್ಯನ ಮುಖ ಅರಳುತ್ತದೆ. ಇಂತಹ ಒಂದು ಸನ್ನಿವೇಶದಲ್ಲಿ ಮನುಷ್ಯ ಸದಾ ಹಸನ್ಮುಖಿಗಳಾದಾಗ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ, ಮನುಷ್ಯನ ಆರೋಗ್ಯ ಹೆಚ್ಚುತ್ತದೆ. ಇಂಥ ಒಳ್ಳೆಯ ಒಂದು ಚಿಂತನಾಶೀಲತೆಯ ಮನಸ್ಥಿತಿಯನ್ನು ಹೊಂದಿದಾಗ ಮನುಷ್ಯನಲ್ಲಿ ಋಣಾತ್ಮಕ ಚಿಂತನೆಗಳು ದೂರ ಆಗಿ ಸಕಾರಾತ್ಮಕ ಚಿಂತನೆಗಳು ಬೆಳೆಯುತ್ತಾ ಹೋದಂತೆಲ್ಲ ಅನೇಕ ರೀತಿಯಾದಂತಹ ಸನ್ನಿವೇಶಗಳಿಂದ ಮನುಷ್ಯ ಸಂತೋಷಭರಿತನಾಗುತ್ತಾನೆ. ಆ ಒಂದು ಸಂದರ್ಭದಲ್ಲಿ ಮನುಷ್ಯನ ಮಾನಸಿಕ ಒತ್ತಡ ದೂರ ಆಗಿ ಒಳ್ಳೆಯ ಮನಸ್ಥಿತಿ, ಒಳ್ಳೆಯ ಭಾವನೆ, ಒಳ್ಳೆಯ ಒಂದು ಗೌರವಿಸುವಂತಹ ಮನೋಭಾವನೆ ಕೂಡ ಮನುಷ್ಯನ ಮನಸ್ಸಿನಲ್ಲಿ ಹೆಚ್ಚುತ್ತಾ ಹೋಗುತ್ತದೆ. ಇವೆಲ್ಲವೂ ಕೂಡ ಒಳ್ಳೆಯ ಸಂತೋಷಮಯ ಜೀವನದ ಅಂಶಗಳು. ಇವುಗಳನ್ನು ಎಲ್ಲರೂ ಕೂಡ ಅರಿತುಕೊಳ್ಳೋಣ. ಇವುಗಳನ್ನು ತಿಳಿದುಕೊಂಡು ಉತ್ತಮ ರೀತಿಯಲ್ಲಿ ಸಂತೋಷಮಯ ಜೀವನವನ್ನು ನಮ್ಮದಾಗಿಸಿಕೊಳ್ಳೋಣ. ಎಲ್ಲರಿಗೂ ಕೂಡ ಶುಭವಾಗಲಿ. ಇದು ಯೋಗದ ಮಾತು. ಬೆಳಗಿನ ಸುಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪ್ರೇರಣಾತ್ಮಕವಾಗಿ ನಾವೇನು ಜೀವನದಲ್ಲಿ ಮನಸ್ತಾಪಗಳಿಂದ
ಒಂದು ಅನೇಕ ರೀತಿಯಾದಂಥ ಸನ್ನಿವೇಶಕ್ಕೊಳಗಾಗಿ ಜೀವನದಲ್ಲಿ ನಾವೇನು ಕುಗ್ಗಿರ್ತೇವೆ, ಪ್ರತಿಯೊಬ್ಬರಿಗೂ ಕೂಡ ಪ್ರೇರಣೆಯನ್ನು ಕೊಡುವಂತಹ ಈ ಒಂದು ಕಾರ್ಯಕ್ರಮ, ಈ ಶುಭ ಮುಂಜಾನೆಯ ಯೋಗದ ಮಾತು.